ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಸ್ಟೂಡೆಂಟ್ಸ್ಗಳಿಗೆ ಒಂದು ವಿದ್ಯಾರ್ಥಿ ನಿಲಯ ಪ್ರವೇಶಾತಿಗೆ ಸಂಬಂಧಪಟ್ಟಂಗೆ 2024 ಮತ್ತು 25ನೇ ಸಾಲಿನ ಒಂದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಈಗ ರೆಡಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಹೊಸ ಒಂದು ವೆಬ್ಸೈಟ್ನ ಈಗ ಅವರು ಕ್ರಿಯೇಟನ್ನು ಮಾಡಿದ್ದಾರೆ. ಆ ಒಂದು ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆ ಒಂದು ವೆಬ್ಸೈಟ್ನಲ್ಲಿ ಏನೇನೋ ಒಂದು ಡಾಕ್ಯುಮೆಂಟನ್ನು ಕೇಳಲಾಗಿದೆ, ಏನೇನೋ ದಾಖಲಾತಿ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಅದರ ಜೊತೆಗೆ ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಮತ್ತು ಈ ಒಂದು ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಆಗಿರ್ಬೋದು, ದಿನನಿತ್ಯ ನಿಮಗೆ ಒಂದು ಜಾಬ್ ಅಪ್ಡೇಟ್ಸ್ ಅಲ್ಲಿ ನೋಟಿಫಿಕೇಷನ್ನ ನಾವು ಅಲ್ಲಿ ಸೆಂಡನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನನ್ನು ಆಗಿ. ಬನ್ನಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅದರಲ್ಲಿ SC/ST ಅಭ್ಯರ್ಥಿಗಳಿಗೆ ಒಂದು 2024-25ನೇ ಸಾಲಿನ ಅಭ್ಯರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿಗೆ ಸಂಬಂಧಪಟ್ಟಂಗೆ ಏನೇನು ಅಪ್ಡೇಟ್ಸ್ಗಳಿದ್ದಾವೆ ಅಂದರೆ, ಈಗ ಅಪ್ಲಿಕೇಶನ್ ಯಾವುದೇ ರೀತಿಯಲ್ಲಿ ಸ್ಟಾರ್ಟನ್ನು ಮಾಡಿದ್ದಾರಾ ಅಥವಾ ಅಪ್ಲಿಕೇಶನ್ ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ನಾವೀಗ ಕ್ಲಿಯರಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನಿಮಗೆ ಈ ಒಂದು ವೆಬ್ಸೈಟನ್ನು ನೋಡ್ಕೊಳ್ಬೋದು. ಇದು ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ವೆಬ್ಸೈಟ್ ಆಗಿದೆ. ನೋಡಿ, ನೀವು ಮೊದಲನೇ ಸ್ಲೈಡ್ನಲ್ಲಿ ನೋಡ್ಕೊಳ್ಬೋದು, ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಏನಂದರೆ ನೋಡಿ, ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ 2024-25 ಅಂತ ಈ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಈಗ ಸ್ಟಾರ್ಟನ್ನು ಮಾಡಿದ್ದಾರಾ, ಇಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಇದು ಯಾವ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ನಾವು ಕ್ಲಿಯರಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಹೊಸ ವೆಬ್ಸೈಟ್ ಇಲ್ಲಿ ನೀವು ನೋಡ್ಕೊಳ್ಬೋದು. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಬರ್ತಾ ಇದೆ. ನೋಡಿ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಬರ್ತಾ ಇದೆ. ನಿಮಗೆ ಲಾಸ್ಟ್ ಇಯರು ಒಂದು ಅಪ್ಲಿಕೇಶನ್ ಹಾಕೋದು ಬೇರೆ ರೀತಿಯಾಗಿತ್ತು. ಈಗ ಹೊಸ ರೀತಿಯ ಒಂದು ವೆಬ್ಸೈಟ್ನ ಇವರು ಗೌರ್ಮೆಂಟ್ದವರು ಕ್ರಿಯೇಟನ್ನು ಮಾಡಿದ್ದಾರೆ. ಒಂದು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಬಂದಿದೆ. ನೋಡಿ, ಇದರಲ್ಲಿ ನಾವು ನೋಡ್ಕೊಳ್ಳೋದಾದರೆ ಪ್ರೀ ಮೆಟ್ರಿಕ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಮತ್ತು ರೆಸಿಡೆನ್ಸ್ ಸ್ಕೂಲ್ಸ್ ಆಗಿರ್ಬೋದು, ಈ ರೀತಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ, ನೋಡ್ಕೊಳ್ಬೋದು. 5th ಇಂದ 10th ವರೆಗೆ ಈ ಒಂದು ಲಿಂಕ್ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. 10th ಇಂದ PUC ಆಗಿರ್ಬೋದು, ಗ್ರ್ಯಾಜುಯೇಷನ್, ಪೋಸ್ಟ್ ಮೆಟ್ರಿಕ್ ಏನಿದೆ ಅಂಥ ಸ್ಟೂಡೆಂಟ್ಗಳು ಇದೇ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು 5th ಇಂದ 10th ವರೆಗೆ ಇದೇ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಯೂಸರ್ ಮ್ಯಾನ್ಯಲ್ ಇದೆ, ಅದನ್ನು ಮ್ಯಾನ್ಯಲ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ನೀವು ನೋಡ್ಕೊಳ್ಬೋದು. ನೋಡಿ, ನೆಕ್ಸ್ಟು ನಿಮಗೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಆಗಿರ್ಬೋದು, ಒಂದು ಪ್ರೀ ಮೆಟ್ರಿಕ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಮತ್ತು ಸ್ಕೂಲಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಲಾಸ್ಟ್ ಡೇಟ್ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟನ್ನು ಬಿಡ್ತಾರೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟನ್ನು ಮಾಡಿಲ್ಲ. ಈ ಒಂದು ಮಂತಲ್ಲಿ ನಿಮಗೆ ಅಪ್ಲಿಕೇಶನ್ ಖಂಡಿತವಾಗ್ಲೂ ಸ್ಟಾರ್ಟನ್ನು ಮಾಡ್ತಾ ಇದ್ದಾರೆ. ಈ ಒಂದು ವೆಬ್ಸೈಟ್ನ ಈಗ ಕ್ರಿಯೇಟನ್ನು ಮಾಡಿದ್ದಾರೆ ಅಂದರೆ ಅದನ್ನು ಈಗ ಖಂಡಿತವಾಗ್ಲೂ ಅವರು ಬಿಡ್ತಾರೆ. ಈ ಒಂದು ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಮುಂದೆ ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗಂದರೆ ಈ ಒಂದು ಏನೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಇದೆ, ಏನೇನೋ ಒಂದು ದಾಖಲಾತಿ ನಾವು ತೆಗೆದಿಟ್ಕೊಳ್ಬೇಕು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ. ನೋಡಿ, ರಿಕ್ವೈರ್ಡ್ ಇನ್ಫಾರ್ಮೇಷನ್ SSP ID, ಸ್ಟೂಡೆಂಟ್ ID ಬೇಕಾಗುತ್ತೆ. ಅಂದರೆ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ನೀವೇನೊಂದು SSP ಸ್ಕಾಲರ್ಶಿಪ್ನ ಹಾಕ್ತೀರಾ ಆ ಒಂದು ID ಇರಬೇಕು, ಅಥವಾ ನಿಮ್ಮದು ಪ್ರೀ ಮೆಟ್ರಿಕಲ್ಲಿರುವ ಒಂದು SATS ID ಬೇಕಾಗುತ್ತೆ. SATC ಅಂತ ಹೇಳ್ತಾರೆ. ಈ ಒಂದು ID ಆದರೂ ನೀವು ಕಂಪಲ್ಸರಿ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇರಲೇಬೇಕಾಗತ್ತೆ. ಸೆಕೆಂಡ್ ಒನ್ನು ಕಾಸ್ಟ್ RD ನಂಬರ್, ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅಥವಾ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಇದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ಥರ್ಡ್ ಒನ್ನು ನೋಡೋದಾದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ಸ್ ನಂಬರ್ ಬೇಕಾಗುತ್ತೆ. ಏನು ಒಂದು ಪೋಸ್ಟ್ ಮೆಟ್ರಿಕ್ ಆಗಿರಲಿ, ಒಂದು ಇಲ್ಲಿ ಪೋಸ್ಟ್ ಮೆಟ್ರಿಗೆ ಮಾತ್ರ, ಇಲ್ಲಿ ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಅದು SATS ID ಇರುತ್ತೆ, ಅದರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಇಲ್ಲಿ ಏನು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಇದ್ದಾವೆ, ಸ್ಟೂಡೆಂಟ್ಸ್ ಶುಡ್ ಪ್ರೊವೈಡ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾ ಇದೆ. ಅಂದರೆ ಏನು ಒಂದು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಇದ್ದೀರಾ, ಅವರು ನಿಮ್ಮ ಒಂದು ಯೂನಿವರ್ಸಿಟಿ ಅಥವಾ ಒಂದು ನಿಮ್ಮ ಕಾಲೇಜ್ನಲ್ಲಿ ಏನು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನೀಡಿರ್ತಾರಲ್ಲ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಇದ್ದರೆ ಮಾತ್ರ ಇಲ್ಲಿ ಆ ಒಂದು ಅಪ್ಲಿಕೇಶನ್ ನೀವು ಹಾಕ್ಬೋದು. ಇದಾದ ತಕ್ಷಣ ಒಂದು ಮೊಬೈಲ್ ನಂಬರ್, ನೋಡಿ, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಪೇರೆಂಟ್ಸ್ ಥರ ಆಗಿರಲಿ, ನಿಮ್ಮದು ಸ್ಟೂಡೆಂಟ್ಸ್ ಥರ ಆಗಲಿ, ಇದರಲ್ಲಿ ಒಂದು ಮೊಬೈಲ್ ನಂಬರ್ ಇದ್ದರೆ, ಒಂದು ಆ್ಯಕ್ಟಿವ್ ಮೊಬೈಲ್ ನಂಬರ್ ಇದ್ದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಒಂದು ಇನ್ಕಮ್ RD ನಂಬರ್ ಅಂದರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಇಲ್ಲಿ ಕಂಪಲ್ಸರಿ ಇರಲೇಬೇಕಾಗುತ್ತೆ. 2 ಲಕ್ಷದ
2,50,000ಕ್ಕಿಂತ ಹೆಚ್ಚಿದ್ದರೆ ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಅಷ್ಟರೊಳಗೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಕಂಪಲ್ಸರಿ ಇಲ್ಲಿ ಕೇಳಾಗುತ್ತೆ. ಅದಕ್ಕೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ನಿಮಗೆ ಒಂದು ಹೋಮ್ ಅಡ್ರೆಸ್ ಇರ್ತದೆ, ಅದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಷ್ಟು ಒಂದು ಡಾಕ್ಯುಮೆಂಟ್ಸ್ನ ಇಲ್ಲಿ ರಿಕ್ವೈರ್ಡ್ನ ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಯಾವುದೇ ರೀತಿ ಇಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ 2024-25ನೇ ಸಾಲಿನ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಈಗ ನಿಮಗೆ ಈ ಒಂದು ವೆಬ್ಸೈಟ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನಿಮಗೆ ಒಂದು 5 ಡೇಸ್ ಒಳಗೆ ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಇಲ್ಲಿ ಖಂಡಿತವಾಗಲು ಸ್ಟಾರ್ಟ್ ಆಗುತ್ತೆ. ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ನೀವೇ ಒಂದು ಸ್ವಂತವಾಗಿ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಸದ್ಯಕ್ಕೆ ಯಾವುದೇ ರೀತಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ನೋಡಿ. ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಯಾವ ರೀತಿಯಾಗಿ ನಿಮಗೆ ಕೌನ್ಸಿಲಿಂಗ್ ತೊಗೋಬೋದು ಮತ್ತು ಯಾವ ರೀತಿಯಾಗಿ ಅಡ್ಮಿಷನ್ ಮಾಡ್ಕೋಬೋದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಂದು ಯೂಸರ್ ಮ್ಯಾನ್ಯಲ್ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರಾಗಿ ನೋಡ್ಕೊಳ್ಬೇಕಾಗುತ್ತೆ ನೋಡಿ. ನಿಮಗೆ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ತೆಗೆದಿಟ್ಕೊಳ್ಳಿ. ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗುತ್ತೆ. ಈ ಒಂದು ಡಾಕ್ಯುಮೆಂಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ. ಈ ಒಂದು ವೆಬ್ಸೈಟ್ ಯಾವ ರೀತಿಯಾಗಿ ವರ್ಕ್ ಆಗ್ತಾಯಿದೆ ಅಂತ ನೋಡ್ಕೋಣ ನೋಡಿ. ಇಲ್ಲಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಅಥವಾ ಒಂದು ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ 2 ಆಪ್ಷನ್ಸ್ಗಳಿದ್ದಾವೆ. ಅಂದರೆ ನಿಮಗೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೂಲಕ ಅಂದರೆ ಹೊಸ ಒಂದು ವೆಬ್ಸೈಟ್ ಬಿಟ್ಟಿದ ಕಾರಣ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ, ಇದರ ಮೇಲೆ ನೀವು ಕ್ರಿಯೇಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊದಲು ನಿಮ್ಮ ಒಂದು ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡಿ ನೀವು ಅಪ್ಲೈಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಹೊಸ ಸಿಸ್ಟಮನ್ನು ಇಲ್ಲಿ ಬಿಡಲಾಗಿದೆ ನೋಡಿ. ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನಾನು ಖಂಡಿತವಾಗ್ಲೂ ಮಾಹಿತಿಯನ್ನು ತಿಳಿಸ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.